ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಲ್ಗಡೆ ಬಟ್ಟೆ ಸ್ಟಿಚ್ ಕೊಟ್ಬಿಟ್ಟು ಬರೋಷ್ಟರಲ್ಲಿ ಇಬ್ಬರು ಮಕ್ಕಳು ಬಾಗಿಲಿಂತ್ರನೇ ನಿಂತ್ಕೊಬಿಟ್ಟಿದ್ದಾರೆ. ನಾನು ಒಳಗಡೆ ಬಿಡ್ತಾಯಿಲ್ಲ. ನೀನು ಆ ಕಡೆ ಹೋಗಿ ಕೂತ್ಕೊಮ್ಮ ಮನೆ ಹತ್ರ, ನಮ್ಮ ಮನೆ ಒಳಗಡೆ ಬರಬೇಡ, ನೀನು ಸರ್ಪ್ರೈಸ್ ಇದೆ ಏನು, ಆ ಕಡೆ ಹೋಗಿ ಕೂತ್ಕೋ ಅಂತ ಹೇಳ್ಬಿಟ್ಟು ನನ್ನನ್ನು ಆ ಕಡೆ ಕೂರಿಸ್ಬಿಟ್ಟಿದ್ರು. ನಾನು ಎಷ್ಟು ತನಕ ಕೂತಿರೋದು, ಏನು ಮಾಡ್ತಾಯಿದ್ದಾರೆ ಅಂತ ಕದ್ದು ಮುಚ್ಚಿ ಬಂದು ನೋಡಿದ್ರೆ ನನ್ನ ಮಕ್ಕಳು ಈ ಕೆಲಸ ಮಾಡ್ತಾಯಿದ್ದಾಳೆ. ಇನ್ನು ಮುಂದೆ ನೋಡಿ ಏನೆಲ್ಲ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದುಬಿಟ್ಟು ನಮ್ಮದು ಮಿನಿ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಮನೆಯಿಂದ ಫುಲ್ ಕ್ಲೀನ್ ಮಾಡ್ತೀನಿ. ಅಮ್ಮ ಬಂದಿದ್ದಾರೆ, ಬಟ್ ಅಮ್ಮ ಆಚೆ ಇದ್ದಾರೆ. ನಾನು ನನ್ನ ತಮ್ಮ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಸೊ ಹೇಗೆ ಪಾತ್ರೆ ತೊಳಿತೀನಿ ನೋಡೋಣ. ಸೊ ಆಲ್ರೆಡಿ ಅರ್ಧ ತೊಳೆದ್ಬಿಟ್ಟಿದ್ದೀನಿ. ಸೊ ಮನೆಯೆಲ್ಲ ಕೂಡ ಕ್ಲೀನ್ ಮಾಡಿದ್ದೀನಿ ನಾವು ನನ್ನ ತಮ್ಮ. ಸೊ ಹೇಗೆ ಕ್ಲೀನ್ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ಎಲ್ಲ ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಓಕೆ ಬನ್ನಿ, ಇವಾಗ ಪಾತ್ರೆ ತೊಳಿತೀನಿ ಅಂತ ಹೆಂಗೆ ತೊಳೆದು ಅಂತ ನೋಡೋಣ ಬನ್ನಿ. ಆಲ್ರೆಡಿ ಪಾತ್ರೆ ಅರ್ಧಕ್ಕರ್ಧ ತೊಳೆದಿದ್ದೀನಿ, ಇನ್ನೂ ಅರ್ಧ ತೊಳಿತೀನಿ. ಸೊ ಇದ್ರೊಳಗೆ ಬೇರೆ ಒಂದು ಹಾಲು ಬೇರೆ ಹೊರಗೋಗ್ಬಿಟ್ಟಿದೆ, ಪಾತ್ರೆ ಐತೆ, ಅದು ಹೇಗೆ ತೊಳೆಯೋದು ನನಗೆ ಗೊತ್ತಿಲ್ಲ. ಬಟ್ ಅಮ್ಮಗೋಸ್ಕರ ತೊಳಿಬೇಕು. ಸೊ ನಾನಿವಾಗ ಫಸ್ಟ್ ಪಾತ್ರೆಯಿಂದ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಇಷ್ಟೊಂದು ಪಾತ್ರೆ ತೊಳಿತಾ ಇರೋದು. ತಗೊಂಡು ಕಡಿತೇನೆ ಕಮ್ಮಿಯರ್ ಬಾಯ್ಲಿ. ಸೊ ಇಷ್ಟೊಂದು ನಾನು ಮಮ್ಮಿ ಗಿಫ್ಟ್ ಮಾಡಿದ್ದೀನಿ. ಸೊ ಇದನ್ನು ನನ್ನ ಮಮ್ಮಿಗೆ ತೋರಿಸ್ತೀನಿ. ನಮ್ಮ ಮಮ್ಮಿ ಎಷ್ಟು ಖುಷಿ ಪಡ್ತಾರೆ ನೋಡಿದ ತಕ್ಷಣ. ಸೊ ಏನೇನು ಮಾಡ್ತಾರೆ ನಮ್ಮ ನೋಡಿದ ತಕ್ಷಣ ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅನ್ನೋದು ಈಗ ನಾನು ತೋರಿಸ್ತೀನಿ. ಸೊ ಬೆಳಗ್ಗೆ ಪಾತ್ರೆ ಇತ್ತಲ್ಲ, ಪಾತ್ರೆ ತೊಳಿಬೇಕು ಅಂತ ಅಂತಿದ್ರು. ಸೊ ನಿಮ್ಮ ಪಾತ್ರೆನ ನಾನೇ ತೊಳೆದ್ಬಿಟ್ಟಿದ್ದೀನಿ. ಬರಪ್ಪ ಇಲ್ಲಿ, ವಿಡಿಯೋ ಮಾಡ್ತೀನಿ. ಹಾಯ್ ಎಲ್ಲರಿಗೂ ಹಾಯ್. ಇವತ್ತು ನಾನು ನಮ್ಮಮ್ಮನ ಕೆಲಸ ಮಾಡ್ತೀವಿ ಫ್ರೆಂಡ್ಸ್. ನೀವು ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಆಮೇಲೆ ಕಸ ಎಲ್ಲ ಗುಡಿಸಿ, ಆಮೇಲೆ ಕ್ಲೀನಾಗಿ ಮಾಡಿ ಫ್ರೆಂಡ್ಸ್. ನೋಡ್ಕೊಂಡು ನೀವು ಮಾಡಿ ಫ್ರೆಂಡ್ಸ್. ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಡ್ವಿ ಫ್ರೆಂಡ್ಸ್. ಆಮೇಲೆ ಕಸ ಎಲ್ಲ ಗುಡಿಸ್ಕೊಡ್ವಿ. ಆಮೇಲೆ ಎಲ್ಲ ಗುಡಿಸ್ಕೊಡ್ವಿ. ಆಮೇಲೆ ಗುಡಿಸ್ದ ಆಮೇಲೆ ಫ್ರೆಂಡ್ಸ್ ನೋಡ್ಕೊಂಡು ಮಾಡಿ, ಪಾತ್ರೆ ತೊಳೆಯೋದೆಲ್ಲ ಮಾಡಿ ನಾವು ಹಾಕೊಂಡು ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಅಮ್ಮ ಏನು ಮಾಡ್ತಿದ್ದೆ? ಬೈಲಿ ಬ್ಯಾಲೆನ್ಸ್ ಬೈಲಿ. ಫೋನ್ ತಗೊಂಡು ಹೋಗ್ಬಿಟ್ಟು ಅಮ್ಮ ಏನೇನು ಮಾಡ್ತಿತ್ತು ಅಂತ ವಿಡಿಯೋ ಮಾಡ್ಕೊಬ. ಓಕೆ, ಅಮ್ಮಂಗೆ ಗೊತ್ತಾಗ್ಬಾರ್ದು. ಅದು ಫೋನ್ ತಗೊಂಡೋಗು. ಓಕೆ, ಹೋಗಿ ಅವ್ರ ಜೊತೆ. ಓಕೆ ಎಲ್ಲರಿಗೂ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ನಾನು ಬಂದುಬಿಟ್ಟು ನಮ್ಮ ಅಮ್ಮನ ಆ ಮನೆ ಕಳಿಸಿದ್ವಿ. ಸೊ ನಾನು ಮತ್ತು ನನ್ನ ತಮ್ಮ ಹಾಯ್ ಮೇಡಮ್ ಹಾಯ್ ಇಬ್ಬರು ಕೂಡ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀವಿ. ಸೊ ಏನೇನು ಕ್ಲೀನ್ ಮಾಡಿದ್ದೀವಿ ಅಂತ ಕೂಡ ನಿಮಗೆ ತೋರಿಸ್ತೀವಿ. ಸೊ ಇಷ್ಟೊಂದು ಕ್ಲೀನ್ ಮಾಡಿದ್ದೀವಿ. ಸೊ ನಮ್ಮ ಅಮ್ಮಗೆ ಇದನ್ನೆಲ್ಲ ತೋರಿಸಿದ್ರೆ ಎಷ್ಟು ಸರ್ಪ್ರೈಸ್ ಆಗ್ತಾರೆ. ಸೊ ನಮ್ಗೆ ಏನೇನು ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀವಿ. ಸೊ ಬನ್ನಿ ಈಗ ಏನೇನು ಕ್ಲೀನ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಓಕೆ, ಕಸ ಎಲ್ಲ ಗುಡಿಸಿದ್ದೀವಿ. ಇದು ಎಲ್ಲ ನೀಟಾಗಿ ಇಟ್ಟಿದ್ದೀವಿ. ಸೊ ನನ್ನ ತಮ್ಮ ಬಂದ್ಬಿಟ್ಟು ಜಿಂಗೇಶ ಕುಡಿದು ನೋಡ್ತಿದ್ದಾನೆ. ಸೊ ಕ್ಲೀನ್ ಇವನು ಅಂತೂ ಮಲ್ಕೊಂಡೆಲ್ಲ ಮಾಡಿದ್ದಾನೆ. ಸೊ ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋಣ. ಕಿಚನ್ ಅಂತ ಹೋದರೆ ಪಾತ್ರೆ ಎಲ್ಲ ಜಾಸ್ತಿ ಇತ್ತು. ಸೊ ನನಗೆ ಹೆಂಗಾಗುತ್ತೋ ಹಂಗೆ ತೊಳೆದಿಟ್ಟಿದ್ದೀನಿ. ಓಕೆ, ಇದು ಇನ್ನೂ ಸ್ವಲ್ಪ ಪಾತ್ರೆ ತೊಳೆದಿದ್ದೀನಿ. ಸೊ ಜಾಗ ಇಲ್ಲ, ಸೊ ಅದಕ್ಕೆ ಇಲ್ಲಿಟ್ಟಿದ್ದೀನಿ.
ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಓಕೆ, ಈಗ ಅಮ್ಮ ಏನೇನು ಮಾಡ್ತಾರೆ ನೋಡೋಣ ಬನ್ನಿ. ಈಗ ನೆಕ್ಸ್ಟ್ ರೂಮ್ಗೆ ಹೋಗ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ದೇವ್ರ ಸೊ ಇದು ಬಂದ್ಬಿಟ್ಟು ನಮ್ಮದು ರೂಮ್ ನೋಡಿ. ಇದೆಲ್ಲ ಹಂಗೆ ಇತ್ತು, ಸೊ ಅದನ್ನೆಲ್ಲ ಎತ್ತಿಕ್ಕಿದ್ದೀವಿ. ಸೊ ಇದೆಲ್ಲ ಕ್ಲೀನ್ ಮಾಡಿದ್ದೀವಿ ನೋಡಿ. ಕೆಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀವಿ. ಆ್ಯಂಡ್ ಇದು ನಮ್ಮ ತಮ್ಮದು, ಸೊ ಅವನದನ್ನು ಎತ್ತಿಕ್ಕಿದ್ದೀವಿ. ಸೊ ಓಕೆ, ಇವಾಗ ಬನ್ನಿ ನಮ್ಮ ಮಮ್ಮಿನ ಕರ್ಕೊಂಬರೋಣ. ವದನ್ ಬಾ, ಮಮ್ಮಿನ ಕರ್ಕೊಂಡು. ಅಮ್ಮ ಹೋಗ್ತಾ ಇದ್ದಾರೆ, ಬಾ ವದನ್. ಏನಿದು ಕಸ ಎಲ್ಲ ಗುಡಿಸ್ಬಿಟ್ಟಿದ್ದೀರಾ? ಜೋಡಿಸ್ಬಿಟ್ಟಿದ್ದೀರಾ? ಬೆಡ್ಶೀಟ್ ಎಲ್ಲ ಎತ್ತಿಟ್ಟು ಮರ್ಚಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ಯಾ? ಇಷ್ಟೊಂದು ಪಾತ್ರೆ ಫಸ್ಟ್ ಟೈಮ್. ನಾನು ಯಾವತ್ತೂ ನಿನ್ನ ಕೈನಲ್ಲಿ ಒಂದು ತಟ್ಟೆ ಕೂಡ ತೊಳೆಸ್ದೆ, ಕೆಲಸ ಮಾಡಿಸಿಲ್ಲ. ಅಬ್ಬಾ, ಹಾಲಿನ ಡಬ್ರಿ ಎಲ್ಲ ತೊಳೆದ್ಬಿಟ್ಟಿದ್ಯಾ? ಸೊ ಸ್ವೀಟ್ ಎಲ್ಲ ಮಾಡಿಟ್ಬಿಟ್ಟಿದ್ದಾಳೆ. ವೇದಾಂತು ಮಾಡಿದ್ದಾನೆ. ಮಾಡಿದೆ ಅವನು ಕಸನ ಗುಡಿಸ್ತಿದ್ದಾನೆ. ಆಚೆ ಎಲ್ಲ ಗುಡಿಸ್ತಾ ಚಪ್ಪಲಿ ಎಲ್ಲ ನೀಟಾಗಿ ಎತ್ತಿಕ್ಕಿದ್ದಾನೆ ವೇದಾಂತು. ಆಮೇಲೆ ಆಟ ಸಾಮಾನ್ಸ್ ಎಲ್ಲ ಸ್ವಲ್ಪ ಎತ್ತಿಕ್ಕಕ್ಕೆ ವೇದಾಂತ್ ಕೂಡ ಹೆಲ್ಪ್ ಮಾಡಿದ್ದಾನೆ. ವೇದಾಂತ್ ಮುಖ ತೋರ್ಸು. ಬಂಗಾರಿ ನೋಡಿದ್ರಲ್ಲ, ಇವರು ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ಮಕ್ಕಳನ್ನ ಪಡೆದಿರೋ ನಾನೇ ಪುಣ್ಯವಂತಲು. ನಿಜವಾಗ್ಲೂ ಒಂದೊಂದು ಮುತ್ತುಗಳು ನಮ್ಮ ಅಣ್ಣವ್ರು ಹೇಳ್ದಂಗೆ. ನಾನು ಯಾವತ್ತೂ ನನ್ನ ಮಗಳ ಕೈಲಿ ಈ ಥರ ಎಲ್ಲ ಕೆಲಸ ಮಾಡಿಸೇ ಇಲ್ಲ. ಬಿಕಾಸ್ ಅವ್ರ ಏಜ್ನ ಅವ್ರು ಎಂಜಾಯ್ ಮಾಡಲಿ. ಕೆಲಸ ಮಾಡೋದು ಲೈಫ್ ಲಾಂಗ್ ಇದ್ದಿದ್ದೆ. ಬಟ್ ಮತ್ತೆ ಆಟ ಆಡೋಕ್ಕಾಗಲಿ, ಅವ್ರ ಲೈಫ್ನ ಎಂಜಾಯ್ ಮಾಡೋದಕ್ಕಾಗಲಿ ಸಿಗೋದಿಲ್ಲ ಅಂತ ಹೇಳಿ ನಾನು ಯಾವುದೇ ಕೆಲಸನ ಮಕ್ಳ ಕೈನಲ್ಲಿ ಮಾಡಿಸಲ್ಲ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು. ಮತ್ತೆ ಸಿಗ್ತೀನಿ ಕಣ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬಾಯ್.